ಜೈ ಶ್ರೀರಾಮ್. ರಾಮ ಜನ್ಮ ಭೂಮಿಯಿಂದ ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ನಿಮ್ಮ ವಿಸ್ತಾರ ನ್ಯೂಸ್. ಅಯೋಧ್ಯೆ ಇವತ್ತು ನವೋಮಯ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ನಡೀತಾ ಇದೆ. ಹಾಗಾಗಿ ಟೈಟ್ ಸೆಕ್ಯೂರಿಟಿ, ಕಾಕಿ ಕಣ್ಗಾವಲು. ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ನರೇಂದ್ರ ಮೋದಿ ಅವರು ಭೇಟಿ ಕೊಡುತ್ತಿರುವ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಕಾಕಿ ಕಣ್ಗಾವಲು ಹೆಚ್ಚಾಗಿದೆ. ಬ್ರೇಕಿಂಗ್ ನ್ಯೂಸ್. NSG ರ್ಯಾಪಿಡ್ ಸೆಕ್ಯೂರಿಟಿ ಫೋರ್ಸ್, CRPF ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಕಂಪ್ಲೀಟ್ ಆ ಕಮಾಂಡೋಗಳು, ಪೊಲೀಸರು ಎಲ್ಲ ಕಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್, ಪೊಲೀಸರ ಭದ್ರತೆ ಎಲ್ಲ ಕಡೆ ನಡೀತಾ ಇದೆ. ಇದು ಅಲ್ಲಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಟೈಟ್ ಸೆಕ್ಯೂರಿಟಿ ಎಲ್ಲ ಕಡೆ ಕೂಡ. ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಮೇಲೆ ದಾಳಿಗೆ ಖಲಿಸ್ತಾನ್ ಉಗ್ರ ಪನ್ನು ಕೂಡ ಕರೆ ಕೊಟ್ಟಿದ್ದಾನೆ. ಹಾಗಾಗಿ ಎಲ್ಲ ಕಡೆ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಅವರು ಮತ್ತು CRPF ಮತ್ತು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಮತ್ತು ಪೊಲೀಸರು ಪ್ರತಿಯೊಬ್ಬರು ಕೂಡ ಈಗ ಎಲ್ಲ ಕಡೆ ಹದ್ದಿನ ಕಂಡಿಟ್ಟಿದ್ದಾರೆ. ಸ್ನೈಪರ್ಸ್ಗಳಂತೂ ಇದ್ದೇ ಇರ್ತಾರೆ, ಅನುಮಾನನೇ ಇಲ್ಲ. ಉತ್ತರ ಪ್ರದೇಶದ ಮುಸ್ಲಿಮರಿಗೆ ದಾಳಿ ನಡೆಸೋದಕ್ಕೆ ಕರೆ ಕೊಟ್ಟಿದ್ದಾನೆ ಆ ಖಲಿಸ್ತಾನಿ ಉಗ್ರಪ್ಪನ್ನು. ಹೀಗಾಗಿ ಅಯೋಧ್ಯೆಯಲ್ಲಿ ವ್ಯಾಪಕ ಭದ್ರತೆ ಮಾಡಿದ್ದಾರೆ. ಖಾಕಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಡ್ರೋನ್ಗಳ ಮೂಲಕ ನಿಗಾ ಇಟ್ಟಿದ್ದಾರೆ ಉತ್ತರ ಪ್ರದೇಶದ ಪೊಲೀಸರು. 3 DIG, 17 ಜನ SP, 38 ಹೆಚ್ಚುವರಿ SP ನಿಯೋಜನೆ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ 5,000ಕ್ಕೂ ಹೆಚ್ಚು ಪೊಲೀಸರು. ಯಾರಾದರೂ ಅಯೋಧ್ಯೆಯಲ್ಲಿ ಇದ್ರೆ ಒಂದು ಹೆಜ್ಜೆ ಮುಂದಿಟ್ರೆ 5 ಜನ ಪೊಲೀಸರು ಸಿಗ್ತಾರೆ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಇನ್ನೊಂದು 5 ಜನ ಪೊಲೀಸರು ಸಿಗ್ತಾರೆ. ಹಂಗೆ ಕಥೆ ಎಲ್ಲ ಕಡೆ ಕೂಡ ಖಾಕಿ ಕಣ್ಗಾವಲು ನಿರಂತರವಾಗಿ. ಇದಂತೂ ನೋಡಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್. ಡ್ರೋನ್ ಮೂಲಕ ಒಂದು ಸ್ನೈಪರ್ಸ್ಗಳು ಎಲ್ಲೆಲ್ಲಿರ್ತಾರೆ ಅಂತ ನೀವು ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅವ್ರ ಕಣ್ಣು CCTV, 100,000 CCTV. ಇದ್ರ ನಡುವೆ ಡ್ರೋನ್ ಓಡಾಡ್ತಾ ಇರುತ್ತೆ, ಅತ್ಯಾಧುನಿಕ ಟೆಕ್ನಾಲಜಿಯ ಡ್ರೋನ್ಗಳು. ಅದು ಕಣ್ಣಿಡ್ತಾ ಇರುತ್ತೆ. ಅದಾದ್ಮೇಲೆ ಪೊಲೀಸರು ಕಣ್ಣಿಟ್ಟಿರ್ತಾರೆ. ಇದನ್ನ ಹೊರತುಪಡಿಸಿದ್ರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕಣ್ಣಿಟ್ಟಿರ್ತಾರೆ. ಅವ್ರನ್ನ ಹೊರತುಪಡಿಸಿದ್ರೆ ಸೆಂಟ್ರಲ್ ರಿಸರ್ವೇಶನ್ ಪೊಲೀಸ್ ಫೋರ್ಸ್, CRPF ಅವ್ರು ಕಣ್ಣಿಟ್ಟಿರ್ತಾರೆ. ಅದನ್ನು ಹೊರತುಪಡಿಸಿದ್ರೆ NSG ಕಮಾಂಡ್, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಆ ಕಮಾಂಡರ್ ಕಣ್ಣಿಟ್ಟಿರ್ತಾರೆ. ಇಷ್ಟೆಲ್ಲ ತಪ್ಪಿಸಿ ನೀವು ಏನೋ ಒಂದು ಸೊಳ್ಳೆ ಓಡಾಡಕ್ಕೂ ಆಗಲ್ಲ, ಆ ಥರ ಇರುತ್ತೆ ಪರಿಸ್ಥಿತಿ. ಹಂಗಿರುತ್ತೆ ಆ ಸೆಕ್ಯೂರಿಟಿ. ವಿಸ್ತಾರ ನ್ಯೂಸ್ ನಾನ್ ಸ್ಟಾಪ್ ಮೆಗಾ ಕವರೇಜ್ ಅಯೋಧ್ಯೆಯಿಂದ. ಅಲ್ಲಿ ಇವತ್ತಾಗುತ್ತಿರುವಂಥ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳ ಕಂಪ್ಲೀಟ್ ಪಿನ್ ಟು ಪಿನ್ ಮಾಹಿತಿ, ದೃಶ್ಯ ಮತ್ತು ಅಲ್ಲಿಯ ಎಲ್ಲ ಬೆಳವಣಿಗೆಗಳು ಅದನ್ನ ತಿಳಿಸೋದಕ್ಕೆ, ತೋರಿಸೋದಕ್ಕೆ ನಮ್ಮ ಕ್ಯಾಮ್ರಾಗಳು, ನನ್ನ ಸಹೋದ್ಯೋಗಿಗಳು ಎಲ್ಲ ಕಡೆ ಲೈವ್ ಎಕ್ಸ್ಕ್ಲೂಸಿವ್ ಆಗಿ ಸಜ್ಜಾಗಿ ನಿಂತಿದ್ದಾರೆ. ನಾವು ಒಂಥರ ಫೋರ್ಸ್ ಥರ ಮೀಡಿಯಾದವರು. ಬಿಕಾಸ್ ನಿಖರವಾಗಿ ಮಾಹಿತಿ ಕೊಡಬೇಕು, ದೃಶ್ಯ ತೋರಿಸ್ಬೇಕು, ಜನಪರವಾಗಿ ಕೆಲಸ ಮಾಡಬೇಕು, ಅಲ್ಲೇನಾಗ್ತಿದೆ ತೋರಿಸ್ಬೇಕು. ಹಾಗಾಗಿ ವಿಸ್ತಾರ ನ್ಯೂಸ್ ನನ್ನ ಸಹೋದ್ಯೋಗಿಗಳು ಅಲ್ಲೂ ಹೋಗಿದ್ದಾರೆ. ಎಲ್ಲರೂ ಕೂಡ ಬೆಳಗ್ಗೆ ನಾವು ಅವ್ರು ನಿದ್ದೆ ಮಾಡಿದಾರಲ್ಲ ಗೊತ್ತಿಲ್ಲ, ಬಟ್ ಎಲ್ಲ ತೋರಿಸೋದಕ್ಕೆ ಲೈವ್ ಆಗಿ ತಯಾರಾಗ್ತಾ ಇದ್ದಾರೆ. ಅದನ್ನು ನಿಮಗೆ ತೋರಿಸ್ಬೇಕು. ನಾನು ಕಾಯ್ತಾ ಇದ್ದೀನಿ ನನ್ನ ಸಹೋದ್ಯೋಗಿ ಏನೆಲ್ಲ ಮಾಹಿತಿಯನ್ನು ಹೊತ್ತು ತರ್ತಾ ಇದ್ದಾರೆ ಅನ್ನೋದು ಕೂಡ ನನಗೆ ತುಂಬ ಕುತೂಹಲಕಾರಿ ಬೆಳವಣಿಗೆ. ವಾವ್, ಎಂಟ್ರಿ ಕೊಟ್ಟರು. ತುಂಬ ಈ ವ್ಯೂ ನೋಡೋಕ್ಕೆ ಚೆನ್ನಾಗಿದೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ವಿಕ್ರಮ್ ಕುಮಾರ್ ಅಯೋಧ್ಯೆಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ ನನ್ನ ಸಹೋದ್ಯೋಗಿ. ನಾನು ಬೆಳಗ್ಗೆಯಿಂದ ಅಥವಾ ಮೊನ್ನೆಯಿಂದೆಲ್ಲ ವಿಸ್ತಾರ ನ್ಯೂಸ್ನಲ್ಲಿ ಎಲ್ಲ ವಿಜುವಲ್ಸ್ ನೋಡಬೇಕಾದ್ರೆ ವಿಕ್ರಮ್, ಟ್ರೀಟ್ ಟು ಐಸ್ ಅಂತೀವಲ್ಲ, ಕಣ್ಣಿಗೆ ಹಬ್ಬ ಅಂತೀವಲ್ಲ, ಹಾಗೆ ಅನ್ಕೋತಾ ಇದ್ದೀನಿ ಇಲ್ಲಿಂದ ನಾನು. ಹಾಗೆ ಕಾಣಿಸ್ತಾ ಇದೆ. ನನಗಿಂತ ನಿಮ್ಗೆ ಇನ್ನೂ ಖುಷಿ ಆಗಿರುತ್ತೆ, ಇನ್ನೂ ಸಂಭ್ರಮ ಇರುತ್ತೆ. ಯಾಕೆಂದರೆ ನೀವಲ್ಲಿ ವಿಟ್ನೆಸ್ ಮಾಡ್ತಾ ಇದ್ದೀರಾ, ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಾ. ವಿಕ್ರಮ್, ನೀವಲ್ಲಿ ಹೋದಾಗಿಂದ ಇಲ್ಲಿಯ ತನಕ ನೀವೇನೇನು ಫೀಲ್ ಮಾಡ್ತಾ ಇದ್ದೀರಿ, ಹೇಗೆ ಕಾಣಿಸ್ತಾ ಇದೆ? ಮೊದಲೇ ಇದ್ದ ಅಯೋಧ್ಯ, ಈಗಿರುವಂಥ ರಾಮನೂರಿನ ಈ ಅಯೋಧ್ಯ ಹೇಗಿದೆ ವಿಕ್ರಮ್? ಗೋ ಅಹೆಡ್ ಪ್ಲೀಸ್, ತೋರಿಸಿ, ಎಕ್ಸ್ಪ್ಲೈನ್ ಮಾಡಿ. ಎಸ್, ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಮೊದಲನೇ ಬಾರಿಗೆ ಅಂದ್ರೆ ಮೊದಲನೇದಾಗಿ ಮೊದಲ ಇದ್ದಂತ ಅಯೋಧ್ಯೆಗೂ ಈಗ ಇರ್ತಕ್ಕಂಥ ಅಯೋಧ್ಯೆಗೆ ಕಂಪೇರ್ ಮಾಡೋಕೆ ಸಾಧ್ಯನೇ ಆಗ್ತಾ ಇಲ್ಲ. ಯಾಕಂದ್ರೆ ಕೇವಲ ಒಂದು 2 ತಿಂಗಳು ಅಥವಾ 3 ತಿಂಗಳ ಹಿಂದೆ ಅಥವಾ 1 ವರ್ಷದ ಹಿಂದೆ ನೋಡಿದ್ದಂಥವ್ರು ಇದ್ರೆ ಅಯೋಧ್ಯೆನ, ಈಗ ನೋಡಿದ್ರೆ ಕಂಪ್ಲೀಟ್ ಆಗಿ
ಚೇಂಜ್ ಆದಂತೆ ಕಾಣಿಸ್ತಾ ಇದೆ. ಸ್ಟ್ರೈಟ್ ನಿಮ್ಗೆ ವಿಜುವಲ್ ಗಳಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. Yes. ಈ ಒಂದು ಭಾಗಗಳನ್ನ ನೋಡಿ, ಯಾವ ರೀತಿಯಲ್ಲಿ ಈ ರಸ್ತೆಗಳಾಗಿರ್ಬೋದು ಅಥವಾ ಪಕ್ಕದ ಡಿವೈಡರ್ಗಳು ಹಾಗೇನೆ ಮೇಲೆ ಸಿಂಗಾರಗೊಂಡಿರ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ನೋಡಿದ್ರೆ ಇದು ಅಯೋಧ್ಯೆನ ಅಂತ ಅನ್ನೋ ಒಂದು ಫೀಲ್ ಅಂತೂ ಖಂಡಿತವಾಗಿಯೂ ಬರುತ್ತೆ. ಯಾಕಂದ್ರೆ ನೀವು ಅಯೋಧ್ಯೆನ ಬೇರೆ ಸಿಟಿಗಳಿಗೆ ಅಂದ್ರೆ ಇದೇ ಉತ್ತರ ಪ್ರದೇಶದ ಲಕ್ನೋಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಇದು ಅದಕ್ಕಿಂತ ಒಂದು ತುಂಬಾ ಪುಟ್ಟ ಪಟ್ಟಣ. ಸೊ ಇಂಥ ಒಂದು ಸಂದರ್ಭದಲ್ಲಿ ಹೀಗೆ ಈ ರೀತಿಯಾಗಿ ರೆಡಿ ಆಗಿರ್ತಕ್ಕಂಥದ್ದು, ಅದು ಕೂಡ ಎಸ್ಪೆಷಲಿ ಈ ರಾಮ ಮಂದಿರ ಉದ್ಘಾಟನೆ ಟೈಮ್ನಲ್ಲಿ ನಿಜಕ್ಕೂ ಕೂಡ ನೋಡೋಕೆ ಕಣ್ಣಿಗೆ ತುಂಬಾ ಹಬ್ಬದಂತೆ ಫೀಲ್ ಆಗ್ತಾ ಇರ್ತಕ್ಕಂಥದ್ದು. ಅದು ಎಸ್ಪೆಷಲಿ ಇವತ್ತು ಮೋದಿ ಅವರ ರೋಡ್ ಶೋ ಕಾರ್ಯಕ್ರಮದಿಂದ ಇನ್ನೂ ಒಂದಿಷ್ಟು ಅಂದ ಹೆಚ್ಚಾಗಿರ್ತಕ್ಕಂಥದ್ದು. ಇದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಮೋದಿ ರೋಡ್ ಶೋ ಅಂತ ಸಂದರ್ಭದಲ್ಲಿ ಸೆಕ್ಯೂರಿಟಿ ಟೈಟ್ ಆಗಿ ಇರಲೇಬೇಕಾಗತ್ತೆ. ಇನ್ನುಳಿದಂತೆ ಇಲ್ಲಿ ಬೇರೆ ಬೇರೆ ರೀತಿಯಂತ ಬ್ಯಾನರ್ಗಳು, ಫ್ಲೆಕ್ಸ್ಗಳು ಎಲ್ಲವೂ ಕೂಡ ನೋಡೋಕೆ ಸಿಗುತ್ತೆ. ಎಲ್ಲಾ ಕಡೆಯಲ್ಲೂ ಕೂಡ ಕಾಣ್ತಾ ಇರ್ತಕ್ಕಂಥದ್ದು ಅಂದ್ರೆ ನರೇಂದ್ರ ಮೋದಿ ಅವರ ಫೋಟೋ, ಹಾಗೇನೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು. ಇನ್ನುಳಿದಂತೆ ಈ ಭಾಗದಲ್ಲಿ ನೋಡ್ತಾ ಹೋಗ್ಬೋದು. ಇವತ್ತೇನು ರೋಡ್ ಶೋ ಕಾರ್ಯಕ್ರಮಕ್ಕೋಸ್ಕರ ಸುಮಾರು ಏರ್ಪೋರ್ಟ್ ನಿಂದ ಈ ಒಂದು ರೈಲ್ವೆ ಸ್ಟೇಷನ್ ವರೆಗೂ ಕೂಡ 40 ಸ್ಟೇಜ್ಗಳನ್ನ ಸೆಟ್ ಮಾಡಲಾಗಿದೆ. ಇನ್ನುಳಿದಂತೆ 1400 ಜನ ಕಲಾವಿದರು ಇದೇ ರೀತಿಯಂತ ವಿವಿಧ ನೃತ್ಯ ಪ್ರಕಾರಗಳನ್ನ ತೋರಿಸ್ತಾ ಹೋಗ್ತಾರೆ. ನೋಡಿ ಈ ಭಾಗದಲ್ಲಿ ಅಂದ್ರೆ ಈ ಉತ್ತರ ಭಾರತ ಶೈಲಿಯ ಬೇರೆ ಬೇರೆ ವಿವಿಧ ರೀತಿಯಂತ ನೃತ್ಯಗಳೇನಿರುತ್ತೆ ಅದನ್ನ ಇಲ್ಲಿ ಪ್ರದರ್ಶನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಇನ್ನುಳಿದಂತೆ ಮೋದಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇವತ್ತು ವಿಶೇಷವಾಗಿ ಈ ಒಂದು ರೈಲು ನಿಲ್ದಾಣ, ನೂತನವಾಗಿ ನವೀಕೃತಗೊಂಡಿರ್ತಕ್ಕಂಥ ರೈಲು ನಿಲ್ದಾಣವನ್ನು ಉದ್ಘಾಟನೆ ಮಾಡ್ತಾರೆ. ಹಾಗೇನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕೂಡ ಉದ್ಘಾಟನೆ ಮಾಡ್ತಾರೆ. ಹಾಗೇನೆ ಇದೇ ಒಂದು ದಾರಿಯಲ್ಲಿ ನಾನು ಇವಾಗ ತೋರಿಸ್ತಾ ಇರ್ತಕ್ಕಂಥ ಈ ಒಂದು ದಾರಿಯಲ್ಲೇನೆ ಈ ಒಂದು ರೋಡ್ ಶೋ ಸಾಗ್ತಾ ಹೋಗುತ್ತೆ. ಸೊ ಇನ್ನು ಕೂಡ ಫುಲ್ ಎಷ್ಟು ಮಟ್ಟಿಗೆ ಅಯೋಧ್ಯ ಅಂತ ಅಂದ್ರೆ ಫಸ್ಟ್ ನೆನಪಾಗೋದು ಶ್ರೀರಾಮ, ಹಾಗೇನೆ ಈ ಒಂದು ಕೇಸರಿಮಯ. ಅದೇ ರೀತಿಯಾಗಿ ಈ ಒಂದು ಪಟ್ಟಣ ಕೇಸರಿಮಯವಾಗಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ಕೂಡ ನೋಡಬಹುದು. ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಈ ಒಂದು ಅಯೋಧ್ಯೆಯ ಮುಖ್ಯ ರಸ್ತೆ ಅಂದ್ರೆ ರಾಮಪಥ. ಈ ಒಂದು ರಾಮಪಥದಲ್ಲಿ ಖಂಡಿತವಾಗಿಯೂ ಮೋದಿ ಸಾಗಲೇಬೇಕು. ಯಾಕಂದ್ರೆ ಅವರಿಗೆ ಮತ್ತೆ ಇಲ್ಲಿ ಇರ್ತಕ್ಕಂಥ ಅವಿನಾಭಾವ ಸಂಬಂಧ. ಹಾಗಾಗಿ ಈ ಒಂದು ಅಯೋಧ್ಯೆಯ ಪ್ರಮುಖ ರಸ್ತೆ ಇದು. ಈ ರಾಮಪಥದಲ್ಲಿ ಈ ಒಂದು ರೋಡ್ ಶೋ ನಡೆಯುತ್ತೆ. ಹಾಗೇನೆ ಅದೇ ಒಂದು ಕಾರಣದಿಂದಾಗಿ ಈ ರೀತಿಯಾದಂತಹ ಸಿದ್ಧತೆಗಳು ಆಗಿರುವಂತದ್ದು. ನೀವು ನೋಡಬಹುದು, ಬೆಂಗಳೂರಿನಲ್ಲೂ ಕೂಡ ಮೋದಿ ರೋಡ್ ಶೋ ಮಾಡಿದ್ರು. ಆದ್ರೆ ಈ ರೀತಿಯಾಗಿ ಅಂದ್ರೆ ಈ ಎರಡೂ ಬದಿಯಲ್ಲೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟಿಗೆ ಹೂವುಗಳನ್ನ ಹಾಕಿ ಅಲಂಕಾರ ಮಾಡಿರ್ತಕ್ಕಂಥದ್ದು ಒಂದ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರ್ತಿತ್ತು. ಆದ್ರೆ ಇವತ್ತಿನ ಅಂದ್ರೆ ಈ ಒಂದು ಅಯೋಧ್ಯೆಯಲ್ಲಿ ಈ ವಿಶೇಷವಾದಂತಹ ಕಾರ್ಯಕ್ರಮ ಆಗಿರೋದ್ರಿಂದ, ಅದರಲ್ಲೂ ಎಸ್ಪೆಷಲಿ ಜನವರಿ 22ರಂದು ಬಾಲರಾಮನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡೋದು, ಅದಕ್ಕೆ ಪೂರಕವಾಗಿ ಇವತ್ತು ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ. ಹಾಗೇನೆ ನಾನು ಅದನ್ನೇ ಫೀಲ್ ಮಾಡ್ತಾ ಇದ್ದೀನಿ ವಿಕ್ರಮ್. ಇವತ್ತಿನ ಈ ಅಭಿವೃದ್ಧಿ ಪರ್ವಕ್ಕೆ ಈ ಮಟ್ಟಕ್ಕೆ ತಯಾರಿ ಇರಬೇಕಾದ್ರೆ ಜನವರಿ 28ನೇ ತಾರೀಕು ಹೇಗಿರ್ಬೇಡ ಅಂತ. ಡೆಫಿನೆಟ್ಲಿ ಊಹೆಗೂ ಮೀರಿದ್ದು ಹರೀಶ್ ಅವತ್ತಿನ ದಿನ. ಯಾಕಂದ್ರೆ ಇವತ್ತೇ ನೋಡಿ, ಜಸ್ಟ್ ಒಂದು ರೋಡ್ ಶೋ ಇರುವಂತದ್ದು ಈಗಾಗಲೇ ಸುಮಾರು ಅಂದಾಜಿನ ಪ್ರಕಾರ 1.5 ಲಕ್ಷ ಜನ ಸೇರ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಇಲ್ಲಿ ನೋಡಿ, ಈ ಒಂದು ದೃಶ್ಯಾವಳಿಗಳನ್ನ ನೋಡಬಹುದು. ಈ ಎರಡೂ ಕಡೆಗಳಲ್ಲೂ ಬ್ಯಾರಿಕೇಡ್ ಗಳನ್ನ ಹಾಕಿ ಮೋದಿ ಅವರ ರೋಡ್ ಶೋ ಅಂದ್ರೆ ಹೀಗೆ ಇರುತ್ತೆ. ನೀವು ಬೆಂಗಳೂರಿನಲ್ಲಿ ನೋಡಿರ್ತೀರಾ. ಆದ್ರೆ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಟೈಟನ್ ಸೆಕ್ಯೂರಿಟಿ ಬೆಂಗಳೂರಿನಲ್ಲಿ ಇರೋಕೆ ಸಾಧ್ಯ ಇಲ್ಲ. ಅಂದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಅಂದ್ರೆ ಅಲ್ಲಿನ ಪರಿಸ್ಥಿತಿಯ ಅನುಗುಣವಾಗಿ ಈ ಒಂದು ಸೆಕ್ಯೂರಿಟಿ ಭದ್ರತೆಯನ್ನ ಅಳವಡಿಸಲಾಗುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಇಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಪೊಲೀಸ್ನವ್ರು ಇರ್ತಕ್ಕಂಥದ್ದು, ಹಾಗೇನೆ ಬೇರೆ ಬೇರೆ ಫೋರ್ಸ್ಗಳು ಇರುವಂತದ್ದು. ಸೊ ಇಲ್ಲೆಲ್ಲ ಕೂಡ ಇರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಪ್ರಮುಖವಾಗಿ ಇಲ್ಲಿಂದ ಕೊನೆ ರಾಮಪಥ ಎಂಡ್ ಆಗುವಂತದ್ದು ಅಂದ್ರೆ ರಾಮನ ದೇವಸ್ಥಾನ ಏನಿರ್ತಕ್ಕಂಥದ್ದು, ರಾಮ ಮಂದಿರ, ಅಲ್ಲಿವರೆಗೂ ಕೂಡ ಇದೇ ರೀತಿಯಂತ ಕೇಸರಿಮಯ ಆಗಿರ್ತಕ್ಕಂಥದ್ದು. ಹಾಗೇನೆ ಎಲ್ಲಾ ಕಡೆಗಳಲ್ಲೂ ಕೂಡ ಇದೇ ರೀತಿಯಂತ ಕೇಸರಿ ಬಾವುಟಗಳು ಅಂದ್ರೆ ಅದು ಎಸ್ಪೆಷಲಿ ಶ್ರೀರಾಮನ ಚಿತ್ರ ಇರ್ತಕ್ಕಂಥ ಕೇಸರಿ ಬಾವುಟಗಳನ್ನೇ ಇಲ್ಲಿ ಎಲ್ಲಾ ಕಡೆಗಳಲ್ಲೂ ಅಳವಡಿಸಿರ್ತಕ್ಕಂಥದ್ದು. ಪ್ರಶ್ನೆ ಇದೆ, ಬಿಕಾಸ್ ಯಾರು ಅಯೋಧ್ಯೆಯಲ್ಲೇ ಹುಟ್ಟಿದ್ದಾರೆ, ಅಲ್ಲಿಯ ಸಾರ್ವಜನಿಕರ ಜೊತೆ ನೀವು 2-3 ದಿನ ಇಂಟ್ರಾಕ್ಷನ್ ಮಾಡ್ತಾ ಇರ್ತೀರಾ, ಅವ್ರಿಗೆಲ್ಲ ಒಂದು ಧನ್ಯತಾ ಭಾವ ಫೀಲ್ ಆಗ್ತಿರುತ್ತಲ್ಲ. ಗುರು, ಈ ಊರಲ್ಲಿ ಹುಟ್ಟಿರೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ, ಬಿಕಾಸ್ ಇವತ್ತು ಈ ಮಟ್ಟಕ್ಕೆ ನಮ್ಮ ಊರು ಕಾಣಿಸ್ತಾ ಇದೆ ಅಂತ. ಅದೇ ತರ ಫೀಲ್ ಇತ್ತು ಅವ್ರಗಳದೆಲ್ಲ. ಏನಂತಾರೆ ಆ ಸ್ಥಳೀಯರು? ಅಫ್ಕೋರ್ಸ್ ಹರೀಶ್, ಈ ಒಂದು ಊರಲ್ಲಿ ಹುಟ್ಟಿದ್ದು ನಾವು ಒಂದು ರೀತಿಯಲ್ಲಿ ಧನ್ಯೋಸ್ಮಿ ಅನ್ನೋ ಲೆಕ್ಕದಲ್ಲಿ. ಅಂದ್ರೆ ನಾವು ಸಣ್ಣವರಿದ್ದಾಗ ಇದ್ದಂತಹ ಅಯೋಧ್ಯೆ ಹೇಗಿತ್ತು ಅಂದ್ರೆ ಇದೇ ರೀತಿಯಂತ ಒಂದಿಷ್ಟು ಮಂದಿರ ಬೇಕೋ ಬೇಡವೋ ಈ ರೀತಿಯಂತ ಗಲಾಟೆಗಳು. ಅದರಲ್ಲೂ ಎಸ್ಪೆಷಲಿ ಈ ಕಾರ್ಯಶಾಲಾ ಭಾಗದಲ್ಲಿ ಹೋದ್ರೆ ಏನು ಒಂದಿಷ್ಟು ಕಲ್ಲುಗಳನ್ನ ಇವತ್ತು ಕೂಡ ಜೋಡಿಸಿಟ್ಟಿರ್ತಕ್ಕಂಥದ್ದು. ಒಂದಲ್ಲ ಒಂದಿನ ಮಂದಿರವನ್ನ ಕಟ್ತೀವಿ ಅಂತ ಹೇಳಿ, ಮಂದಿರ ಆಗೇ ಆಗತ್ತೆ. ಆ ಕಾರಣದಿಂದಾಗಿ ಈ ಒಂದು ಕಲ್ಲನ್ನ ಇಲ್ಲಿ ಜೋಡಿಸಿರ್ತೀವಿ ಅಂತ ಹೇಳಿ 1992ರಿಂದನೂ ಇರ್ತಕ್ಕಂತಹ ಕಲ್ಲುಗಳು ಕೂಡ ಆ ಒಂದು ಕಾರ್ಯಶಾಲೆಯಲ್ಲಿದೆ. ಹಾಗೇನೆ ಅಂದಿನಿಂದ ಇಲ್ಲಿವರೆಗೂ ಬೆಳೆದು ಬಂದವರು ಏನಿದಾರಲ್ಲ ಅವರಿಗೆ ಎಲ್ಲೋ ಒಂದ್ ಕಡೆ ನೀವು ಎಕ್ಸೈಟ್ಮೆಂಟ್ ಅಂದ್ರೆ ಹೇಳ್ಕೊಳಕ್ಕೆ ಆಗದೆ ಇರುವಂತ ಪರಿಸ್ಥಿತಿ. ಅಂದ್ರೆ ಅಯೋಧ್ಯೆ ಇಷ್ಟು ಮಟ್ಟಿಗೆ ಬೆಳೆಯೋಕೆ ಸಾಧ್ಯ ಆಯ್ತಾ?
ರಾಮ ಮಂದಿರ ಅಂತೂ ನಿರ್ಮಾಣ ಆಗೋಯ್ತು. ಸೊ ಉದ್ಘಾಟನೆ ಹಂತಕ್ಕೆ ಬಂದಿರತಕ್ಕಂಥದ್ದು. ಸೊ ನಾವು ಈ ಒಂದು ಊರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು, ಅಂದ್ರೆ ಈ ಒಂದು ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ತುಂಬಾನೇ ಲಾಭದಾಯಕ ಅಂತಲ್ಲ, ನಾವು ಒಂದ್ ರೀತಿಯಲ್ಲಿ ಧನ್ಯೋಸ್ಮಿ, ನಾವೇ ಒಂದ್ ರೀತಿಯಲ್ಲಿ ಪುಣ್ಯವಂತರು ಅನ್ನೋ ಒಂದು ಭಾವ ಬಹಳಷ್ಟು ಜನರಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಬೇಕಾದ್ರೆ ಇಲ್ಲಿ ಈಗ ರಾಮಪಥ ಅಂತ ಹೇಳಿದ್ನಲ್ಲ, ಈ ಒಂದು ರಸ್ತೆಯಲ್ಲಿ ಇರ್ತಕ್ಕಂಥ ಎರಡೂ ಬದಿಗಳಲ್ಲಿ ಈಗ ಸದ್ಯಕ್ಕೆ ಕ್ಲೋಸ್ ಆಗಿರ್ತಕ್ಕಂಥದ್ದು ಅಂಗಡಿ ಎಲ್ಲವೂ ಕೂಡ ದೇವಾಲಯಕ್ಕೆ ಸೇರಿರ್ತಕ್ಕಂಥದ್ದು. ಇಲ್ಲಿ ಎಲ್ಲರೂ ಕೂಡ ಅಂದ್ರೆ ಸಾಕಷ್ಟು ಸುಮಾರು 300ಕ್ಕೂ ಹೆಚ್ಚು ಅಂಗಡಿಗಳಿದೆ. ಸದ್ಯದ ಮಟ್ಟಿಗೆ ಅಂಗಡಿಗಳು ಕ್ಲೋಸ್ ಆಗಿದೆ, ಯಾಕಂದ್ರೆ ಇವತ್ತು ಇಲ್ಲಿ ರೋಡ್ ಶೋ ಕಾರ್ಯಕ್ರಮ ಇರೋ ಕಾರಣದಿಂದಾಗಿ. ಸೊ ಇಲ್ಲಿರ್ತಕ್ಕಂಥ ಅಂಗಡಿಗಳನ್ನ ನಾನು ನಿನ್ನೆ ಮೊನ್ನೆ ಬಂದಾಗಿಂದನೂ ಕೂಡ ಕೆಲವೊಬ್ಬರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ದೆ, ಹೇಗಿರುತ್ತೆ. ಓಕೆ ಇಲ್ಲಿ ಒಂದು ಅಂಗಡಿ ಓಪನ್ ಇರ್ತಕ್ಕಂಥದ್ದು, ಇಲ್ಲಿ ನೋಡಿ, ಇಲ್ಲಿ ಬ್ರಾಹ್ಮಣ್ ಭೋಜನಾಲಯ ಅಂತ ಸಣ್ಣ ಒಂದು ಕ್ಯಾಂಟೀನ್ ಇದು. ಇವ್ರನ್ನೂ ಕೂಡ ನಿನ್ನೆ ಮಾತನಾಡಿಸುವಂತ ಕೆಲಸವನ್ನ ಮಾಡಿದ್ದೆ. ಅಂದ್ರೆ ಮೊದಲ ಅಯೋಧ್ಯೆ ಹೇಗಿತ್ತು, ಈಗ ಹೇಗಿದೆ ಅನ್ನುವಂಥದ್ದು. ಅಂದ್ರೆ ಮೊದಲು ಈ ಹಿಂದೆ ರಾಮ ಮಂದಿರ ನಿರ್ಮಾಣ ಆಗತ್ತೆ ಅನ್ನೋಗಿಂದನೂ ಕೂಡ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಾಗಿರ್ಬೋದು, ಭಕ್ತಾದಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಜಾಸ್ತಿ ಆಗಿದ್ದಾರೆ. ನಾವೇ ಒಂದ್ ರೀತಿಯಲ್ಲಿ ನಂಬೋಕೆ ಆಗದೆ ಇರೋ ಮಟ್ಟಕ್ಕೆ ಹಳೆ ಅಯೋಧ್ಯೆಗೂ, ಅಂದ್ರೆ ಹಿಂದೆ ಇರ್ತಕ್ಕಂಥ ಅಯೋಧ್ಯೆ ಮತ್ತೆ ಈಗಿರ್ತಕ್ಕಂಥ ಅಯೋಧ್ಯೆ ಆಗಿರುವಂತದ್ದು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಇವರು ಅಂತಲ್ಲ ಸಾಕಷ್ಟು ಜನ ಅದೇ ರೀತಿಯ ಅಂತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ವಿಕ್ರಮ್ ಕುಮಾರ್. ಇವತ್ತು ಇಡೀ ದಿವಸ ಅಫ್ಕೋರ್ಸ್ ಇವತ್ತಿಂದ ಜನವರಿ 23ನೇ ತಾರೀಕು ತನಕ ನಿಮಗಂತೂ ಕೆಲಸ ಇದ್ದೇ ಇದೆ. ಅಫ್ಕೋರ್ಸ್ ನಾವು ಕೂಡ ರೆಡಿ ಆಗಿರ್ತೀವಿ ಜನಗಳಿಗೆ ಇಲ್ಲಿ ತೋರಿಸೋದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಬೆಳ್ಳಂಬೆಳಗ್ಗೆಯ ವಿಜುವಲ್ಸ್ ಕೊಟ್ಟಿದ್ದಕ್ಕೆ ಮತ್ತು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.